ಎಲ್ಲರಿಗೂ ನನ್ನ ನಮಸ್ಕಾರ. ಇಂದಿನ ಈ ವಿಡಿಯೋದಲ್ಲಿ ನಾವು 4 ಅಂಕಿಯ ದಶಮಾಂಶ ಭಾಗಾಕಾರ ಲೆಕ್ಕಗಳನ್ನು ತುಂಬ ಸುಲಭವಾಗಿ ಕಲಿಯಲಿದ್ದೇವೆ. ಈ ವಿಧಾನವನ್ನು ಕಲಿತರೆ ಯಾವುದೇ ದಶಮಾಂಶ ಭಾಗಾಕಾರವನ್ನು ಆತ್ಮವಿಶ್ವಾಸದಿಂದ ನೀವು ಬಿಡಿಸಬಹುದು. ಇಲ್ಲಿ ಮೊದಲನೆಯದಾಗಿ 48.72 ಇಲ್ಲಿ ನಾವು 4ರಿಂದ ಭಾಗಿಸಬೇಕು. ಇಲ್ಲಿ ಕೆಲವೊಂದು ಮಕ್ಕಳಿಗೆ ಬಹಳ ಇದು ಕನ್ಫ್ಯೂಸ್ ಆಗುತ್ತೆ. ಈ ದಶಮಾಂಶ ಬಿಂದುವನ್ನು ಇದ್ದರೆ ಈ ಲೆಕ್ಕವನ್ನು ನಾವು ಹೇಗೆ ಮಾಡಬೇಕು ಹಾಗೂ ಬರುವಂತಹ ಭಾಗಲಬ್ಧದಲ್ಲಿ ಈ ದಶಮಾಂಶ ಬಿಂದುವನ್ನು ಹೇಗೆ ಇಡಬೇಕು ಅನ್ನೋದನ್ನು ಬಹಳ ಕನ್ಫ್ಯೂಷನ್ ಇರುತ್ತೆ. ಹಾಗಾಗಿ ನಾನು ಈ ವಿಡಿಯೋನಲ್ಲಿ ನಿಮಗೆ ಬಹಳ ಸರಳವಾಗಿ ಈಗ ನಾವು ಏನು ಮಾಡೋಣ, ಈ 4ರಿಂದ 48.72 ನಾವು ಭಾಗಿಸಬೇಕು. ಮೊದಲು ನಾವು ಏನು ಮಾಡೋಣ, 4ರ ಮಗ್ಗೆಯಲ್ಲಿ 4 ಬರುತ್ತೆ. 4 ಎಷ್ಟಲೇ 4, 4 ಒಂದಲೇ 4 ಭಾಗ ಹೋಗುತ್ತೆ. 4ರಲ್ಲಿ ನಾವು 4 ಕಳೆದರೆ 0 ಉಳಿಯುತ್ತೆ. ನಂತರ ನಾವು ಏನು ಮಾಡಬೇಕು, ಒಂದು ಅಂಕಿಯನ್ನು ನಾವು ಇಲ್ಲಿ ಭಾಗಿಸಿದ ನಂತರ ಮತ್ತೊಂದು ಅಂಕಿಯನ್ನು ಕೆಳಗಡೆ ಇಳಿಸ್ಕೋಬೇಕು. ಇಲ್ಲಿ ನಾವು 8ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಈಗ ಇದು 4ರ ಮಗ್ಗೆಯಲ್ಲಿ 8 ಬರುತ್ತೆ. 4 ಎಷ್ಟಲೇ 8, 4 ಎರಡಲೇ 8, 8ರಲ್ಲಿ 8 ಕಳೆದರೆ 0. ಇಲ್ಲಿ ನಾವು ಈ ದಶಮಾಂಶ ಬಿಂದುವಿನ ಪಕ್ಕದಲ್ಲಿ ಈ ಸಂಖ್ಯೆಯನ್ನು ನಾವು ಭಾಗಿಸಿದಾಗ ನಾವೇನು ಮಾಡಬೇಕು, ನಂತರ ಈ ಅಂಕಿಯನ್ನು ನಾವು ಕೆಳಗೆ ಇಳಿಸ್ಬೇಕಂದ್ರೆ ಇದಕ್ಕಿಂತ ಮುಂಚೆನೇ ನಾವು ಈ ದಶಮಾಂಶ ಬಿಂದುವನ್ನು ಇಲ್ಲಿ ಇಡಬೇಕು. ಅಂದರೆ ಈ ಎರಡು ಅಂಕಿಯನ್ನು ನಾವು ಭಾಗಿಸಿದ ನಂತರ ಈ ದಶಮಾಂಶ ಬಿಂದುವನ್ನು ಈ 2ರ ಪಕ್ಕದಲ್ಲಿ ಮೇಲೆ ಇಡಬೇಕು. ನಂತರ ನಾವು ಈ 7ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. 4ರ ಮಗ್ಗೆಯಲ್ಲಿ 7 ಬರಲ್ಲ. ಹಾಗಾಗಿ ನಾವು ಏನು ಮಾಡೋಣ, 4 ಒಂದಲೇ 4ಅನ್ನು ತೆಗೆದುಕೊಳ್ಳೋಣ. 7ರಲ್ಲಿ 4 ಕಳೆದರೆ 3. ನಂತರ ನಾವು ಈ 2ಅನ್ನು ಕೂಡ ಕೆಳಗಡೆ ಇಳಿಸ್ಕೋಬೇಕು. ಇದು ಎಷ್ಟಾಗುತ್ತೆ, 32 ಆಗುತ್ತೆ. 4ರ ಮಗ್ಗೆಯಲ್ಲಿ 32 ಬರುತ್ತೆ. 4 ಎಷ್ಟಲೇ 32, 4 ಎಂಟಲೇ 32, 32ರಲ್ಲಿ 32 ಕಳೆದರೆ ಶೇಷ 0 ಉಳಿಯುತ್ತೆ. ಇಲ್ಲಿ ನಮ್ಮ ಭಾಗಲಬ್ಧ 12.18. ಇಲ್ಲಿ ನಾವು ದಶಮಾಂಶ ಬಿಂದುವನ್ನು 2 ಅಂಕಿಯ ನಂತರ ಇಲ್ಲಿ ದಶಮಾಂಶ ಬಿಂದು ಇದೆ. ನಾವು ಇವು 2 ಅಂಕಿಯನ್ನು ಭಾಗಿಸಿದ ನಂತರ ಈ ದಶಮಾಂಶ ಬಿಂದುವನ್ನು ಇಲ್ಲಿ ಮೇಲೆ ಇಡಬೇಕು. ನಂತರ 36.75 ಇಲ್ಲಿ ನಾವು ಈ 4ರ ಮಗ್ಗೆಯಲ್ಲಿ ಇತ್ತು. ಹಾಗಾಗಿ ನಾವು ಈ ಒಂದು ಅಂಕಿಯನ್ನು ಮೊದಲು ಭಾಗಿಸಿದ್ವಿ. ಇಲ್ಲೇನು ಮಾಡೋಣ, ಇದು 5ಕ್ಕಿಂತ ಚಿಕ್ಕ ಇರುವುದರಿಂದ ಈ ಅಂಕಿಯು ಇದು ಭಾಗ ಹೋಗೋದಿಲ್ಲ. ಹಾಗಾಗಿ ನಾವು ಇವು 2 ಅಂಕಿ ಅಂದರೆ ಈ ಸಂಖ್ಯೆಯನ್ನು ನಾವು ಇಲ್ಲಿ ತೆಗೆದುಕೊಳ್ಳೋಣ. 5ರ ಮಗ್ಗೆಯಲ್ಲಿ 36 ಇಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ಅಂದರೆ ಎಷ್ಟು ಬರುತ್ತೆ, 5 7ಲೇ 35 ಬರುತ್ತೆ. ಮೇಲೆ 7 ಬರೆದುಕೊಂಡು ಕೆಳಗಡೆ 35ಅನ್ನು ಬರೆದುಕೊಳ್ಳೋಣ. 5 7ಲೇ 35, 6ರಲ್ಲಿ 5 ಕಳೆದರೆ 1, 3ರಲ್ಲಿ 3 ಕಳೆದರೆ 0. ಇಲ್ಲಿ ನಾವು ಈ ಸಂಖ್ಯೆಯನ್ನು ಅಂದರೆ ಈ 2 ಅಂಕಿಯನ್ನು ಇಲ್ಲಿ ಭಾಗಿಸಿದ್ವಿ. ಹಾಗಾಗಿ ನಾವು ಈ ದಶಮಾಂಶ ಬಿಂದುವನ್ನು 7ರ ಪಕ್ಕದಲ್ಲಿ ಇಡಬೇಕು. ನೆಕ್ಸ್ಟ್ ನಾವು ಈ 7ಅನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು ಎಷ್ಟಾಗುತ್ತೆ, 17 ಆಗುತ್ತೆ. 5ರ ಮಗ್ಗೆಯಲ್ಲಿ 17 ಬರಲ್ಲ. ಹಾಗಾಗಿ ನಾವೇನು ಮಾಡೋಣ, ಇದಕ್ಕಿಂತ ಚಿಕ್ಕ ಸಂಖ್ಯೆ ಅಂದರೆ ನೋಡಿದರೆ ಎಷ್ಟು ಬರುತ್ತೆ, 5 3ಲೇ 15 ಬರುತ್ತೆ. 5 3ಲೇ 15, 7ರಲ್ಲಿ 5 ಕಳೆದರೆ 2, 1ರಲ್ಲಿ 1 ಕಳೆದರೆ 0. ನಂತರ ನಾವು ಈ 5ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 25 ಆಗುತ್ತೆ. 5ರ ಮಗ್ಗೆಯಲ್ಲಿ 25 ಬರುತ್ತೆ. 5 5ಲೇ 25, 25ರಲ್ಲಿ 25 ಕಳೆದರೆ 0. ಇಲ್ಲಿ ನಮ್ಮ ಭಾಗಲಬ್ಧ 7.35. ನೆಕ್ಸ್ಟ್ 68.04 ಇಲ್ಲಿ ನಾವು 6ರಿಂದ ಭಾಗಿಸೋಣ. 6 ಒಂದಲೇ 6, 6ರಲ್ಲಿ 6 ಕಳೆದರೆ 0. ನೆಕ್ಸ್ಟ್ ನಾವು 8ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. 8 6ರ ಮಗ್ಗೆಯಲ್ಲಿ ಬರಲ್ಲ. ಹಾಗಾಗಿ ಇನ್ನೊಮ್ಮೆ ನಾವು 6 ಒಂದಲೇ 6ಅನ್ನು ತೆಗೆದುಕೊಳ್ಳೋಣ. 8ರಲ್ಲಿ 6 ಕಳೆದರೆ 2. ಇಲ್ಲಿ ನಾವು ಇವು 2 ಅಂಕಿಗಳನ್ನು ಭಾಗಿಸಿ ಆಗಿದೆ. ಹಾಗಾಗಿ ಈ ದಶಮಾಂಶ ಬಿಂದುವನ್ನು ಇಲ್ಲಿ ಈಗ ಮೇಲೆ ಇಡೋಣ. ನೆಕ್ಸ್ಟ್ ಈ 0ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 20 ಆಗುತ್ತೆ. 6ರ ಮಗ್ಗೆಯಲ್ಲಿ 20 ಬರಲ್ಲ. ಹಾಗಾಗಿ ಇದಕ್ಕಿಂತ ಚಿಕ್ಕ ಸಂಖ್ಯೆ ಅಂದರೆ ಎಷ್ಟು ಬರುತ್ತೆ, 6 3ಲೇ 18. 0ಯಲ್ಲಿ 8 ಕಳೆಯಲಿಕ್ಕೆ ಬರಲ್ಲ. ಹಾಗಾಗಿ ಇಲ್ಲೊಂದು ಕೈಲವನ್ನು ತೆಗೆದುಕೊಳ್ಳೋಣ. 10ರಲ್ಲಿ 8 ಕಳೆದರೆ 2, 2ರಲ್ಲಿ 2 ಕಳೆದರೆ 0. ನೆಕ್ಸ್ಟ್ ನಾವು ಈ 4ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು ಎಷ್ಟಾಗುತ್ತೆ, 24 ಆಗುತ್ತೆ. 6ರ ಮಗ್ಗೆಯಲ್ಲಿ 24 ಬರುತ್ತೆ. 6 ಎಷ್ಟಲೇ 24, 6 4ಲೇ 24, 24ರಲ್ಲಿ 24 ಕಳೆದರೆ 0. ನೆಕ್ಸ್ಟ್ 96.48 ಇಲ್ಲಿ ನಾವು 6ರಿಂದ ಭಾಗಿಸೋಣ. 6 ಒಂದಲೇ 6,
9ರಲ್ಲಿ 6 ಕಳೆದರೆ 3. ನಂತರ ನಾವು ಈ 6ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 36 ಆಗುತ್ತೆ. 6ರ ಮಗ್ಗಿಯಲ್ಲಿ 36 ಬರುತ್ತೆ. 6 6 36. 36ರಲ್ಲಿ 36 ಕಳೆದರೆ 0. ಇಲ್ಲಿ ನಾವು 96ಅನ್ನು ಭಾಗಿಸಿ ಆಗಿದೆ. ಹಾಗಾಗಿ ಈ ದಶಮಾಂಶ ಬಿಂದುವನ್ನು ಈಗ ಇಲ್ಲಿ ಮೇಲೆ ಇಡೋಣ. ನಂತರ ಈ 4ಅನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 6ಕ್ಕಿಂತ ಚಿಕ್ಕ ಅಂಕಿ ಇರುವುದರಿಂದ ಇದು ಭಾಗ ಹೋಗುವುದಿಲ್ಲ. ಹಾಗಾಗಿ ನಮಗೆ ಇಲ್ಲಿ ಇನ್ನೊಂದು ಅಂಕಿ ಬೇಕಾಗುತ್ತದೆ. ಹಾಗಾಗಿ ನಾವೇನು ಮಾಡೋಣ, ಇದನ್ನು 6 0ಯಲ್ಲಿ 0 ಅಂತ ತೆಗೆದುಕೊಳ್ಳೋಣ. 4ರಲ್ಲಿ 0 ಕಳೆದರೆ 4. ನೆಕ್ಸ್ಟ್ ನಾವು ಈ 8ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದೆಷ್ಟಾಗುತ್ತೆ? 48 ಆಗುತ್ತೆ. 6ರ ಮಗ್ಗಿಯಲ್ಲಿ 48 ಬರುತ್ತೆ. 6 8 48. 48ರಲ್ಲಿ 48 ಕಳೆದರೆ 0. ಇಲ್ಲಿ ನಮ್ಮ ಭಾಗಲಬ್ಧ 16.08. ನೆಕ್ಸ್ಟ್ 54.36. ಇಲ್ಲಿ ನಾವು 3ರಿಂದ ಭಾಗಿಸೋಣ. 3ರ ಮಗ್ಗಿಯಲ್ಲಿ 5 ಬರಲ್ಲ. ಇದಕ್ಕಿಂತ ಚಿಕ್ಕ ಅಂಕಿ ಅಂದರೆ ಎಷ್ಟು ಬರುತ್ತೆ? 3 1 3 ಬರುತ್ತೆ. 5ರಲ್ಲಿ 3 ಕಳೆದರೆ 2. ನಂತರ ಈ 4ಅನ್ನು ನಾವು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 24 ಆಗುತ್ತೆ. 3ರ ಮಗ್ಗಿಯಲ್ಲಿ 24 ಬರುತ್ತೆ. 3 ಎಷ್ಟು 24. 3 8 24. 24ರಲ್ಲಿ 24 ಕಳೆದರೆ 0. ಇಲ್ಲಿ ನಾವು ಈ 54ಅನ್ನು ಭಾಗಿಸಿ ಆಗಿದೆ. ಹಾಗಾಗಿ ಈ ದಶಮಾಂಶ ಬಿಂದುವನ್ನು ಈಗ ಇಲ್ಲಿ ಮೇಲೆ 8ರ ಪಕ್ಕದಲ್ಲಿ ಇಡೋಣ. ನಂತರ ಈ 3ಅನ್ನು ನಾವು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 3 1 3 ಭಾಗ ಹೋಗುತ್ತೆ. 3ರಲ್ಲಿ 3 ಕಳೆದರೆ 0. ನೆಕ್ಸ್ಟ್ ನಾವು ಈ 6ಅನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 3 2 6 ಭಾಗ ಹೋಗುತ್ತೆ. 6ರಲ್ಲಿ 6 ಕಳೆದರೆ 0. ಇಲ್ಲಿ ನಮ್ಮ ಭಾಗಲಬ್ಧ 18.12. ಇದನ್ನು ನಾವು 18.12 ಅಂತ ಕೂಡ ಹೇಳಬಹುದು. ನೆಕ್ಸ್ಟ್ 81.20. 81.20. ಇಲ್ಲಿ ನಾವೇನು ಮಾಡೋಣ, ಈಗ 5ರ ಮಗ್ಗಿಯಲ್ಲಿ 8 ಬೇಕು ನಮಗೆ. ಆದರೆ 8 5ರ ಮಗ್ಗಿಯಲ್ಲಿ ಬರಲ್ಲ. ಹಾಗಾಗಿ 5 1 5ಅನ್ನು ತೆಗೆದುಕೊಳ್ಳೋಣ. 8ರಲ್ಲಿ 5 ಕಳೆದರೆ 3. ನಂತರ ಈ 1ಅನ್ನು ನಾವು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 31 ಆಗುತ್ತೆ. 5ರ ಮಗ್ಗಿಯಲ್ಲಿ 31 ಬರಲ್ಲ. ಹಾಗಾಗಿ ಇದಕ್ಕಿಂತ ಚಿಕ್ಕ ಸಂಖ್ಯೆ ಅಂದರೆ ಎಷ್ಟು ಬರುತ್ತೆ? 5 6 30. 1ರಲ್ಲಿ 0 ಕಳೆದರೆ 1. 3ರಲ್ಲಿ 3 ಕಳೆದರೆ 0. ಇಲ್ಲಿ ನಾವು 81 ಭಾಗಿಸಿ ಆಗಿದೆ. ಹಾಗಾಗಿ ಈ ದಶಮಾಂಶ ಬಿಂದುವನ್ನು 6ರ ಪಕ್ಕದಲ್ಲಿ ಇಡೋಣ. ನಂತರ ಈ 2ಅನ್ನು ನಾವು ಕೆಳಗಡೆ ಇಳಿಸ್ಕೋಬೇಕು. 5ರ ಮಗ್ಗಿಯಲ್ಲಿ 12 ಬರಲ್ಲ. ಹಾಗಾಗಿ ಇದಕ್ಕಿಂತ ಚಿಕ್ಕ ಸಂಖ್ಯೆ ಅಂದರೆ ಎಷ್ಟು ಬರುತ್ತೆ? 5 2 10. 2ರಲ್ಲಿ 0 ಕಳೆದರೆ 2. 1ರಲ್ಲಿ 1 ಕಳೆದರೆ 0. ನಂತರ ನಾವು ಈ 0ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 20 ಆಗುತ್ತೆ. 5ರ ಮಗ್ಗಿಯಲ್ಲಿ 20 ಬರುತ್ತೆ. 5 ಎಷ್ಟು 20. 5 4 20. 20ರಲ್ಲಿ 20 ಕಳೆದರೆ 0. ಭಾಗಲಬ್ಧ 16.24. ನೆಕ್ಸ್ಟ್ 63.84. ಇಲ್ಲಿ ನಾವು 7ರಿಂದ ಭಾಗಿಸೋಣ. 7ರ ಮಗ್ಗಿಯಲ್ಲಿ 63 ಬರುತ್ತೆ. 7 ಎಷ್ಟು 63. 7 9 63. 63ರಲ್ಲಿ 63 ಕಳೆದರೆ 0. ಇಲ್ಲಿ ನಾವು 63ಅನ್ನು ಭಾಗಿಸಿ ಆಗಿದೆ. ಹಾಗಾಗಿ ಈ ದಶಮಾಂಶ ಬಿಂದುವನ್ನು 9ರ ಪಕ್ಕದಲ್ಲಿ ಇಡೋಣ. ನಂತರ ನಾವು ಈ 8ಅನ್ನು ಕೆಳಗಡೆ ಇಳಿಸ್ಕೋಬೇಕು. 7ರ ಮಗ್ಗಿಯಲ್ಲಿ 8 ಬರಲ್ಲ. ಹಾಗಾಗಿ 7 1 7ಅನ್ನು ತೆಗೆದುಕೊಳ್ಳೋಣ. 8ರಲ್ಲಿ 7 ಕಳೆದರೆ 1. ನೆಕ್ಸ್ಟ್ ನಾವು ಈ 4ಅನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 14 ಆಗುತ್ತೆ. 7ರ ಮಗ್ಗಿಯಲ್ಲಿ 14 ಬರುತ್ತೆ. 7 ಎಷ್ಟು 14. 7 2 14. 14ರಲ್ಲಿ 14 ಕಳೆದರೆ 0. ಭಾಗಲಬ್ಧ 9.12. ನೆಕ್ಸ್ಟ್ 73.92. 8ರ ಮಗ್ಗಿಯಲ್ಲಿ 73 ಬರಲ್ಲ. ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಅಂದರೆ ಎಷ್ಟು ಬರುತ್ತೆ? 8 9 72 ಬರುತ್ತೆ. 3ರಲ್ಲಿ 2 ಕಳೆದರೆ 1. 7ರಲ್ಲಿ 7 ಕಳೆದರೆ 0. ಇಲ್ಲಿ 73ಅನ್ನು ನಾವು ಭಾಗಿಸಿದ್ವಿ. ಹಾಗಾಗಿ ಈ ದಶಮಾಂಶ ಬಿಂದುವನ್ನು 9ರ ಪಕ್ಕದಲ್ಲಿ ಇಡೋಣ. ನಂತರ ಈ 9ಅನ್ನು ಕೆಳಗಡೆ ಇಳಿಸ್ಕೋಬೇಕು. 8ರ ಮಗ್ಗಿಯಲ್ಲಿ 19 ಬರಲ್ಲ. ಹಾಗಾಗಿ 8 2 16ಅನ್ನು ನಾವು ಇಲ್ಲಿ ತೆಗೆದುಕೊಳ್ಳಬೇಕು. 9ರಲ್ಲಿ 6 ಕಳೆದರೆ 3. 1ರಲ್ಲಿ 1 ಕಳೆದರೆ 0. ನಂತರ ನಾವು 2ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದೆಷ್ಟಾಗುತ್ತೆ? 32 ಆಗುತ್ತೆ. 8ರ ಮಗ್ಗಿಯಲ್ಲಿ 32 ಬರುತ್ತೆ. 8 4 32. 32ರಲ್ಲಿ 32 ಕಳೆದರೆ ಶೇಷ 0 ಉಳಿಯುತ್ತೆ. ಇಲ್ಲಿ ನಮ್ಮ ಭಾಗಲಬ್ಧ 9.24. ನೆಕ್ಸ್ಟ್ 92.16. ಇಲ್ಲಿ ನಾವು 9ರಿಂದ ಭಾಗಿಸೋಣ. ಮೊದಲು 9 1 9 ಇದು
ಭಾಗ ಹೋಗುತ್ತೆ. 9ರಲ್ಲಿ 9 ಕಳೆದರೆ 0. ನಂತರ ನಾವು ಈ 2 ಕೆಳಗಡೆ ಇಳಿಸ್ಕೊಳ್ಳೋಣ. ಇದು ಈ ಅಂಕಿಯು ಈ 9ಕ್ಕಿಂತ ಚಿಕ್ಕ ಇರುವುದರಿಂದ ಇದು ಭಾಗ ಹೋಗೋದಿಲ್ಲ. ಹಾಗಾಗಿ ಈ 2ರ ಪಕ್ಕದಲ್ಲಿ ನಮಗೆ ಇನ್ನೊಂದು ಅಂಕಿ ಬೇಕು. ಹಾಗಾಗಿ ನಾವೇನು ಮಾಡೋಣ, ಇದನ್ನು 9 0ಲಿ 0 ಅಂತ ತೆಗೆದುಕೊಳ್ಳೋಣ. 2ರಲ್ಲಿ 0 ಕಳೆದರೆ 2. ಇಲ್ಲಿ ನಾವು ಈ 92 ಇಲ್ಲಿ ಭಾಗಿಸಿದ್ವಿ. ಹಾಗಾಗಿ ನಂತರ ನಾವು ಈ ಒಂದು ಅಂಕಿಯನ್ನು ಕೆಳಗಡೆ ಇಳಿಸ್ಕೋಬೇಕು. ಇದರ ಮುಂಚೆನೇ ನಾವು ಈ ದಶಮಾಂಶ ಬಿಂದುವನ್ನು ಇಲ್ಲಿ 10ರ ಪಕ್ಕದಲ್ಲಿ ಇಡೋಣ. ನಂತರ ಈ 1ನ್ನು ನಾವು ಕೆಳಗಡೆ ಇಳಿಸ್ಕೋಬೇಕು. ಇದು 21 ಆಗತ್ತೆ. 9ರ ಮಗ್ಗಿಯಲ್ಲಿ 21 ಬರಲ್ಲ. ಹಾಗಾಗಿ ಇದಕ್ಕಿಂತ ಚಿಕ್ಕ ಸಂಖ್ಯೆಯನ್ನು ನಾವು ತೆಗೆದುಕೊಳ್ಳಬೇಕು. ಎಷ್ಟು ಬರುತ್ತೆ? ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ 9 2ಲೆ 18 ಬರುತ್ತೆ. 1ರಲ್ಲಿ 8 ಕಳೆಯಲಿಕ್ಕೆ ಬರಲ್ಲ. ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. 11ರಲ್ಲಿ 8 ಕಳೆದರೆ 3. 2ರಲ್ಲಿ ಈ 1 ಹಾಗೂ ಈ ಕೈಲ 1 ಅಂದರೆ 2ರಲ್ಲಿ 2 ಕಳೆದರೆ 0. ನಂತರ ನಾವು ಈ 6ನ್ನು ಕೆಳಗಡೆ ಇಳಿಸ್ಕೋಬೇಕು. ಇದೆಷ್ಟು ಆಗುತ್ತೆ? 36 ಆಗತ್ತೆ. 9ರ ಮಗ್ಗಿಯಲ್ಲಿ 36 ಬರುತ್ತೆ. ಅದೆಷ್ಟಲೇ ಬರುತ್ತೆ? 9 4ಲೆ 36. 36ರಲ್ಲಿ 36 ಕಳೆದರೆ 0. ಇಲ್ಲಿ ನಮ್ಮ ಭಾಗಲಬ್ಧ 10.24. ನೆಕ್ಸ್ಟ್ 44.80 ನಾವು 2ರಿಂದ ಭಾಗಿಸೋಣ. 2ರ ಮಗ್ಗಿಯಲ್ಲಿ 4 ಬರುತ್ತೆ. 2 2ಲೆ 4. 4ರಲ್ಲಿ 4 ಕಳೆದರೆ 0. ನಂತರ ನಾವು ಈ 4ನ್ನು ಕೂಡ ಕೆಳಗಡೆ ಇಳಿಸ್ಕೊಳ್ಳೋಣ. ಇದು ಕೂಡ 2 2ಲೆ 4 ಭಾಗ ಹೋಗುತ್ತೆ. 4ರಲ್ಲಿ 4 ಕಳೆದರೆ 0. ಇಲ್ಲಿ ನಾವು ಈಗ ಈ ದಶಮಾಂಶ ಬಿಂದುವನ್ನು ಮೇಲೆ ಇಟ್ಟುಕೊಳ್ಳೋಣ. ನಂತರ ಈ 8ನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 2 4ಲೆ 8 ಭಾಗ ಹೋಗುತ್ತೆ. 8ರಲ್ಲಿ 8 ಕಳೆದರೆ 0. ಇಲ್ಲಿ ನಾವು ಕೆಲವೊಂದು ಮಕ್ಕಳು ಏನು ಮಾಡ್ತಾರೆ, ಈ 0 ಉಳಿದಿದೆ, ಇದಕ್ಕೆ ಏನು ಬೆಲೆ ಇಲ್ಲ, ಇದನ್ನು ಹೀಗೆ ಇಟ್ಟು ಬಿಡೋಣ ಅಂತ ಹೇಳಿ ಇದನ್ನು ಲೆಕ್ಕ ಇಲ್ಲಿಗೆ ಬಿಟ್ಟುಬಿಡುತ್ತಾರೆ. ಹಾಗಾಗಿ ಹಾಗೆ ಮಾಡಬಾರ್ದು. ಈ 0ಯನ್ನು ಕೂಡ ನಾವು ಕೆಳಗಡೆ ಇಳಿಸ್ಕೊಂಡು ಇದನ್ನು 2 0ಲೆ 0 ಅಂತ ತೆಗೆದುಕೊಳ್ಳಬೇಕು. ಇಲ್ಲಿ ನಮ್ಮ ಉತ್ತರ 22.40. ನೆಕ್ಸ್ಟ್ 88.62. ಇಲ್ಲಿ ನಾವು 2ರಿಂದ ಭಾಗಿಸೋಣ. 2 4ಲೆ 8. 8ರಲ್ಲಿ 8 ಕಳೆದರೆ 0. ನಂತರ ಈ 8ನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು ಕೂಡ 2 4ಲೆ 8 ಭಾಗ ಹೋಗುತ್ತೆ. 8ರಲ್ಲಿ 8 ಕಳೆದರೆ 0. ಈ ದಶಮಾಂಶ ಬಿಂದುವನ್ನು ಇಲ್ಲಿ ಮೇಲೆ ಇಡೋಣ. ನಂತರ ಈ 6ನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 2 3ಲೆ 6 ಭಾಗ ಹೋಗುತ್ತೆ. 6ರಲ್ಲಿ 6 ಕಳೆದರೆ 0. ನಂತರ ಈ 2ನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 2 1ಲೆ 2 ಭಾಗ ಹೋಗುತ್ತೆ. ಇಲ್ಲಿ ನಮ್ಮ ಭಾಗಲಬ್ಧ 44.31. ನೆಕ್ಸ್ಟ್ 60.39 ನಾವು 3ರಿಂದ ಭಾಗಿಸೋಣ. 3ರ ಮಗ್ಗಿಯಲ್ಲಿ 6 ಬರುತ್ತೆ. 3 2ಲೆ 6. 6ರಲ್ಲಿ 6 ಕಳೆದರೆ 0. ನಂತರ ಈ 0ಯನ್ನು ನಾವು ಇಲ್ಲಿ ತೆಗೆದುಕೊಳ್ಳೋಣ. ಇದನ್ನು ನಾವು ಹೇಗೆ ಮಾಡಬೇಕಂದ್ರೆ 3 0ಲೆ 0 ಅಂತ ತೆಗೆದುಕೊಳ್ಳಬೇಕು. ಇಲ್ಲಿ ನಾವು ಈ 60ನ್ನು ಭಾಗಿಸಿ ಆಗಿದೆ. ಹಾಗಾಗಿ ಈ ದಶಮಾಂಶ ಬಿಂದುವನ್ನು ಮೇಲೆ ಇಡೋಣ. ನಂತರ ಈ 3ನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 3 1ಲೆ 3 ಭಾಗ ಹೋಗುತ್ತೆ. 3ರಲ್ಲಿ 3 ಕಳೆದರೆ 0. ನಂತರ ಈ 9ನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 3 3ಲೆ 9 ಭಾಗ ಹೋಗುತ್ತೆ. 9ರಲ್ಲಿ 9 ಕಳೆದರೆ 0. ಇಲ್ಲಿ ನಮ್ಮ ಭಾಗಲಬ್ಧ 20.13. ಇಲ್ಲಿ ಈ ಲೆಕ್ಕವನ್ನು ನೀವು ಸ್ವತಃ ಬಿಡಿಸಿ ನಿಮ್ಮ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಸುಲಭ ಗಣಿತ ಪಾಠಗಳು, ಟ್ರಿಕ್ಸ್ ಮತ್ತು ಅಭ್ಯಾಸ ಲೆಕ್ಕಗಳಿಗಾಗಿ ನಮ್ಮ ಗಣಿತ ಗುರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.